ಫಟಾಫಟ್ 20ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಮಧು ನಾಗರಾಜ್. ಈ ಕ್ಷಣದ ಪ್ರಮುಖ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಬಂದು ವ್ಯಕ್ತಿಯೊಬ್ಬ ಕಸ ಸುರಿದಿದ್ದಾನೆ. ಸರ್ವಜ್ಞ ನಗರದ ವಾರ್ಡ್ 29ರಲ್ಲಿ ವ್ಯಕ್ತಿ ಕಸ ಸುರಿದಿದ್ದು ಪಾಲಿಕೆ ಸಿಬ್ಬಂದಿ 5,000 ದಂಡ ವಿಧಿಸಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿದೆ. ಶ್ವಾನ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಡಿಸಿ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೆ ಪೊಲೀಸರು ಕೂಡ ತಪಾಸಣೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬಳಿ ಇದ್ದ ಗನ್ ಮ್ಯಾಟರ್ ಬಯಲಾಗಿದೆ. ಈಗಾಗಲೇ ದರ್ಶನ್ ಬಳಿ ಇದ್ದ ಪಿಸ್ತೂಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಕೊಲೆ ಕೇಸ್ ಆಗಿ 1 ವರ್ಷವಾದರೂ ದರ್ಶನ್ ಬಳಿ ಇರೋ ಮತ್ತೊಂದು ಗನ್ ಅನ್ನ ಪೊಲೀಸರು ಸೀಸ್ ಮಾಡಿಲ್ಲ. ಬೆಂಗಳೂರು ಹೊರವಲಯದ ನೆಲಮಂಗಲ ಆಸ್ಪತ್ರೆ ಆವರಣದಲ್ಲಿ ಮಾನವನ ತಲೆಬುರುಡೆ ಪತ್ತೆಯಾಗಿದೆ. ಕಸ ಬಿಸಾಡುವಂತ ಸ್ಥಳದಲ್ಲಿ ಮಾನವನ ತಲೆಬುರುಡೆ ನೋಡಿ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡದ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಗಿಳಿ ರಕ್ಷಿಸಲು ಹೋಗಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಬೆಂಗಳೂರಿನ ಗಿರಿನಗರದ ಅಪಾರ್ಟ್ಮೆಂಟ್ನಲ್ಲಿ ದುರ್ಘಟನೆ ನಡೆದಿದೆ. ಹೈಟೆನ್ಷನ್ ವೈರ್ ಇರೋ ಕಂಬದ ಮೇಲೆ ಗಿಳಿ ಕುಳಿತಿತ್ತು. ಈ ವೇಳೆ ಗಿಳಿ ರಕ್ಷಿಸಲು ಹೋಗಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಅರುಣ್ ಎಂಬಾತ ದುರ್ಮರಣ ಹೊಂದಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪೊಲೀಸ್ ಠಾಣಾ ಆವರಣದಲ್ಲಿ ಚಿರತೆ ಮರಿ ಓಡಾಡಿದೆ. ಚಿರತೆ ಮರಿ ನೋಡಿ ಪೊಲೀಸ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ಬಳಿ ಚಿರತೆ ಮರಿ ಹೆಜ್ಜೆ ಹಾಕಿದೆ. ಬಲೆ ಹಾಕುವ ಮೂಲಕವಾಗಿ ಚಿರತೆ ಮರಿ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ಧರ್ಮ ಸಂಘರ್ಷ ಶುರುವಾಗಿದೆ. ದಸರಾ ಹಬ್ಬಕ್ಕೆ ಶಾಲೆಯಲ್ಲಿ ಸರ್ಕಾರಿ ರಜೆ ಸಿಕ್ಕಿರಲಿಲ್ಲ. ಆದರೆ ಕ್ರಿಸ್ಮಸ್ಗೆ 10 ದಿನ ರಜಾ ನೀಡ್ತಾ ಇರೋ ಆರೋಪ ಕೇಳಿಬಂದಿದೆ. ಕ್ರಿಸ್ಮಸ್ಗೂ ರಜಾ ನೀಡದಂತೆ ಶ್ರೀರಾಮ ಸೇನೆ ಆಕ್ರೋಶ ಹೊರಹಾಕಿದೆ. ತುಮಕೂರಲ್ಲಿ ತಲೆ ಎತ್ತಿರುವ ಅನಧಿಕೃತ ಐಸ್ ಕ್ರೀಂ ಫ್ಯಾಕ್ಟರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಗುಬ್ಬಿಗೇಟ್ನ ದಿಲ್ಕುಶ್ ಫ್ಯಾಕ್ಟರಿ ಮೇಲೆ ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ತುಕ್ಕು ಹಿಡಿದ ಬಕೆಟ್ನಲ್ಲಿ ಹಾಲಿನ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಟಿವಿಕೆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ದಳಪತಿ ವಿಜಯ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇತರೆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ನಿರ್ಧಾರವನ್ನು ಕೂಡ ವಿಜಯ್ಗೆ ಬಿಡಲಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕರೆದಿದ್ದ ಸಂಸದರ ಸಭೆಗೆ ತಿರುವನಂತಪುರಂ ಸಂಸದ ಶಶಿ ತರೂರ್ ಗೈರಾಗಿದ್ರು. ಸತತ 3ನೇ ಬಾರಿ ಸಭೆಗೆ ಚಕ್ಕರ್ ಹಾಕುವ ಮೂಲಕ ಶಶಿ ತರೂರ್ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಸಭೆಗೆ ಗೈರು ಹಾಜರಿ ಬಗ್ಗೆ ಶಶಿ ತರೂರ್ ಮೊದಲೇ ಮಾಹಿತಿ ನೀಡಿದ್ರು ಅಂತ ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಹಿನ್ನೆಲೆ 4 ಅಧಿಕಾರಿಗಳ ತಲೆದಂಡವಾಗಿದೆ. ಇಂಡಿಗೋ ವಿಮಾನಗಳ ಕಾರ್ಯನಿರ್ವಹಣೆ ವಿಚಾರದಲ್ಲಿ ನೇರವಾಗಿ ಜವಾಬ್ದಾರರಾಗಿದ್ದ ಕಾರಣ ಡಿಜಿಸಿಎ ಈ ಕ್ರಮ ಕೈಗೊಂಡಿದೆ. ದೇಶದ ವಿವಿಧ ನಗರಗಳ ವಾಯು ಮಾಲಿನ್ಯದ ಬಗ್ಗೆ ಚರ್ಚಿಸುವಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಆಗ್ರಹಿಸಿದ್ರು. ಲೋಕಸಭೆಯ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಕೂಡಲೇ ವಾಯು ಮಾಲಿನ್ಯದ ಬಗ್ಗೆ ತುರ್ತಾಗಿ ವಿಸ್ತಾರವಾದ ಚರ್ಚೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ನಿವೃತ್ತಿ ಘೋಷಿಸಿದ್ದ ಕುಸ್ತಿಪಟು ವಿನೇಶ್ ಫೋಗಟ್ ಈಗ ಉಲ್ಟಾ ಹೊಡೆದಿದ್ದಾರೆ. 2028ರ ಒಲಿಂಪಿಕ್ನಲ್ಲಿ ಪದಕ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿವಾದದ ಬಳಿಕ ಕುಸ್ತಿಯಿಂದ ವಿನೇಶ್ ಫೋಗಟ್ ದೂರ ಉಳಿದಿದ್ರು. ರಾಜಕೀಯ ಪ್ರವೇಶಿಸಿ ಹರಿಯಾಣದ ಜುಲಾನ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಕಾಂತಾರ ಚಿತ್ರದ ಮೊದಲ ವರ್ಕ್ಶಾಪ್ನ ಫೋಟೋಗಳನ್ನು ರಿಷಬ್ ಶೆಟ್ಟಿ ಹಂಚಿಕೊಂಡಿದ್ದಾರೆ. ಇದು ನಮ್ಮ ಕಥೆಯ ಆತ್ಮವನ್ನ ನಾನು ವರ್ಗಾಯಿಸಿದ ಕ್ಷಣವಾಗಿತ್ತು. ನಮ್ಮ ಮೊದಲ ವರ್ಕ್ಶಾಪ್ ಕೇವಲ ತಾಲೀಮಾಗಿರಲಿಲ್ಲ, ಅದು ಕಲ್ಪನೆಗೆ ಭಾವನೆಯನ್ನ ಉಸಿರಾಡುವಿಕೆಯ ಆರಂಭವಾಗಿತ್ತು ಅಂತ ರಿಷಬ್ ಹೇಳಿಕೊಂಡಿದ್ದಾರೆ.